ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಟೊಮೆಟೊದ ಕಾಯಿ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಒಂದು ಕಾಯಿ ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಚ್ಛ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಸೈಡಲ್ಲಿ ಹಣ್ಣಾಯಿತು, ಮೋಸ್ಟ್ಲಿ ಗಟ್ಟಿನೇ ಇದೆ. ಅದು ಫುಲ್ ಕಾಯಿ ಇದ್ರೂ ತೊಗೊಂಡಿದ್ದೀನಿ, ನನಗೆ ಸಿಗಲಿಲ್ಲ ಅಂತ ನಾನು ಅದು ಆ ಥರ ತೊಗೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಟೊಮೆಟೊ ತೊಗೊಂಡಿರ್ತೀರ ಆ ಒಂದು ಅಂದಾಜು ಮೇಲೆ ನೋಡಿ ತೊಗೊಳ್ಳಿ. ಇದೊಂದು 3 ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಗೋರಿಕಾಯಿ ಪಲ್ಯ ಮಾಡಿರುವಂಥ ಕಡಾಯಿ ಇತ್ತು, ಮತ್ತು ನಾನು ಸುಮ್ಮನೆ 50 ಪಾತ್ರೆ ಬಿಡಬಾರ್ದು ಅಂತ ಅದರಲ್ಲೇ ಮಾಡ್ತಿರ್ತೀನಿ. ಒಂದರಲ್ಲೇ ಮಾಡಿ ಬೇರೆದಕ್ಕೆ ತೆಗೆದಿರ್ತೀನಿ ನಾನು, ಪಾತ್ರೆ ಕಡಿಮೆ ಮಾಡೋಣ ಅಂತ. ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋಣ, ನೀರಿನ ಅಂಶ ಹೋಗೋವರೆಗೂ. ನೋಡಿ, ಇದು ಡ್ರೈ ಆಗಿದೆ. ಇವಾಗ ಇದಕ್ಕೆ ಉರಿ ಸಣ್ಣ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಎಣ್ಣೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಒಂದೇ ಒಂದು ಟೊಮೆಟೊ ತೊಗೊಂಡಿಲ್ಲ. ನೀವು ಟೊಮೆಟೊ ಎಷ್ಟು ತೊಗೊಂಡಿರ್ತೀರ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಇವಾಗ ಇಲ್ಲಿ ಆಫ್ ಮಾಡಿ ಸ್ವಲ್ಪ ಆರೋಕ್ಕೆ ಬಿಡೋಣ. ಸ್ವಲ್ಪ ಆರ್ಕೊಳ್ಳಿ, ಆಮೇಲೆ ಮಿಕ್ಸಿಗೆ ಹಾಕೋಣ. ಇದಕ್ಕೆ ನೋಡಿ, ಒಂದು 4 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸುಲ್ದು ತೊಳೆದ್ಬಿಟ್ಟು. ಇವಾಗ ಇದನ್ನು ಮಿಕ್ಸಿಗೆ ಹಾಕೋಣ. ಮಿಕ್ಸಿ ಜಾರ್ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಟೊಮೆಟೊ ತೊಗೊಂಡಿರ್ತೀರಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಹುಳಿ ಇರೋದ್ರಿಂದ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಬೆಲ್ಲ ಹೆಚ್ಚಿಟ್ಕೊಂಡಿಲ್ಲ ಅಂತ ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥದ್ದು. ಸ್ವಲ್ಪ ಟೇಸ್ಟಿಗೆ ಅಂತ ಹಾಗೆ ಕೂಡ ಮಾಡ್ಕೋಬೋದು. ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಇವಾಗ. ನೋಡಿ, ಇನ್ನೊಂದು ರೌಂಡ್ ಹಾಕೊಂಡ್ಬರ್ತೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಚಟ್ನಿ. ತುಂಬ ಪೇಸ್ಟ್ ಮಾಡ್ಕೊಂಡು ಕೊಡ್ಬೇಡಿ, ಇಷ್ಟ ಆದರೆ ಸಾಕು. ಬಿಸಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ಜಂಪ್ ಮಾಡುತ್ತೆ ಅಂತ ನಾನೇ ಆರಿದ ಮೇಲೆ ಹಾಕಿದ್ದೀನಿ. ನೋಡಿ, ಸ್ವಲ್ಪ ತರಿ ಆಗಿದ್ದರೆ ಚೆನ್ನಾಗಿರುತ್ತೆ. ಚಪಾತಿ, ಅನ್ನ, ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೆ ತಿನ್ಬೋದು. ಅನ್ನ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಇನ್ನೂ ಸ್ವಲ್ಪ ಊಟ ಮಾಡಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಮಾಡಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ದಯವಿಟ್ಟು. ಒಂದು ಲೈಕ್ ಕೊಡಿ. ನಮಸ್ಕಾರ.